ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ಸಖತ್ ಟೇಸ್ಟಿಯಾದ ಒಂದು ಚಟ್ನಿ ರೆಸಿಪಿ ಹೊಟ್ಟಿಗೆ ಬಂದಿದ್ದೀನಿ. ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹೀರೆಕಾಯಿ ಸಿಪ್ಪೆಯಿಂದ ಮಾಡಿರೋವಂಥ ರುಚಿಕರವಾದ ಚಟ್ನಿ. ಹೀರೆಕಾಯಿನ ನಾವು ಮನೆಗೆ ತೊಗೊಬಂದಾಗ ಹೀರೆಕಾಯಿ ಮಾತ್ರ ಸಾರಿಗೆ ಯೂಸ್ ಮಾಡ್ತೀವಿ, ಸಿಪ್ಪೆಯನ್ನು ಬಿಸಾಡ್ತಿರ್ತೀವಲ್ಲ. ಸೊ ಹಾಗಿದ್ರೆ ಈ ವಿಡಿಯೋ ನೋಡಿದ್ರೆ ಇನ್ಮೇಲಿಂದ ಹೀರೆಕಾಯಿ ಸಿಪ್ಪೆಯನ್ನು ನೀವು ಸಹ ಬಿಸಾಡೋದಿಲ್ಲ. ಮೊದಲಿಗೆ ಹೀರೆಕಾಯಿ ಸಿಪ್ಪೆಯೆಲ್ಲ ಈ ರೀತಿ ತೆಗೆದುಕೊಳ್ತಾ ಇದ್ದೀನಿ. ನಾನು ನಿನ್ನೆ ವಿಡಿಯೋದಲ್ಲಿ ಹೀರೆಕಾಯಿ ಪಪ್ಪು ಹೇಗೆ ಮಾಡೋದಂತ ತೋರಿಸಿದ್ದೆ. ಹೀರೆಕಾಯಿನ ಬಳಸ್ಕೊಂಡು ಪಪ್ಪು ಮಾಡಿದ್ದೆ. ಈಗ ಆ ಹೊಟ್ಟನ್ನು ಹಾಗೆ ಇಟ್ಟಿದ್ದೆ, ಅದನ್ನು ಚಟ್ನಿ ಮಾಡ್ತಾಯಿದ್ದೀನಿ. ಈಗ ಈ ರೀತಿ ಎಲ್ಲ ತೆಗೆದಿರೋ ಅಂಥ ಹೀರೆಕಾಯಿ ಸಿಪ್ಪೆಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಆನಂತರ ಅದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1 ಟೀ ಸ್ಪೂನ್ ಧನಿಯಾ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ಟವ್ ಮಧ್ಯಮ ಉರಿಯಲ್ಲಿಟ್ಕೊಂಡು ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಇದೆಲ್ಲ ಹುರ್ಕೊಂಡಿದ ನಂತರ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ. ಆನಂತರ ಇದು ತಣ್ಣಗಾಗೋಷ್ಟರಲ್ಲಿ ಹೀರೆಕಾಯಿ ಸಿಪ್ಪೆಯನ್ನೆಲ್ಲ ನಾವು ಚೆನ್ನಾಗಿ ಅಷ್ಟರಲ್ಲಿ ಫ್ರೈ ಮಾಡ್ಕೊಬೋದು. ಈಗ ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಬಾಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು, ಚಟ್ನಿ ಟೇಸ್ಟ್ ಬರಲ್ಲ. ಈ ರೀತಿಯಾಗಿ ಹುರ್ಕೋಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ಪುನಃ ಅದೇ ಪ್ಯಾನ್ ಇಟ್ಟು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಹೀರೆಕಾಯಿ ಸಿಪ್ಪೆಯನ್ನು ಇದಕ್ಕೆ ಹಾಕ್ತಿದ್ದೀನಿ. ಈಗ ಒಂದು 10 ಹಸಿಮೆಣ್ಸಿನ್ಕಾಯಿಯನ್ನು ಈ ರೀತಿಯಾಗಿ ಮುರಿದು ಇಟ್ಟಿದ್ದೆ. ಇದಕ್ಕೆ ಯಾವುದೇ ಒಣಮೆಣ್ಸಿನ್ಕಾಯಿ ಎಲ್ಲ ಯೂಸ್ ಮಾಡಲ್ಲ. ಈ ಸರಿ ಯಾಕೋ ನಾನು ತಂದಿರೋ ಹಸಿರು ಮೆಣಸಿನ್ಕಾಯಿ ಖಾರನೇ ಇಲ್ಲ, ತುಂಬ ಉದ್ದ ಇದೆ ಬಟ್ ಖಾರ ಇಲ್ಲ. ಹಾಗಾಗಿ ನಾನೊಂದು 10 ಹಾಕಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಈಗ ಒಂದು ಟೊಮ್ಯಾಟೊ, ಒಂದು 3ರಿಂದ 4 ಹೆಸಳಷ್ಟು ಬೆಳ್ಳುಳ್ಳಿ ಅಷ್ಟೇ ಇದಕ್ಕೆ ಹಾಕ್ಕೊಳ್ಳೋದು. ಬೆಳ್ಳುಳ್ಳಿ ಜಾಸ್ತಿ ಎಲ್ಲ ಬೇಡ. ಈಗ ಇದನ್ನೆಲ್ಲ ಸ್ಟವ್ ಮಧ್ಯಮ ಉರಿಯಲ್ಲಿಟ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಿಡ್ ಕ್ಲೋಸ್ ಮಾಡೋದೆಲ್ಲ ಬೇಡ, ಹಾಗೇ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡಿದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತನೂ 1 ಹಿಡಿಯಷ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ವಿಡಿಯೋದಲ್ಲಿ ತೋರಿಸ್ದೆ ಅಲ್ವಾ ಅಷ್ಟು. ಈಗ ಇದೆಲ್ಲ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಮೊದಲಿಗೆ ನಾವು ಹುರಿದಿಟ್ಕೊಂಡಿರೋವಂಥ ಧನಿಯಾ, ಕಡಲೆಬೇಳೆ, ಜೀರಿಗೆ ಇದೆಲ್ಲ ಅದನ್ನು ಸೇರಿಸ್ಕೊಂಡು ಫಸ್ಟಿಗೆ ಈ ರೀತಿ ಪೌಡ್ರ್ ಮಾಡ್ಕೊಳ್ಳೋಣ. ಇದೆಲ್ಲ ಪೌಡ್ರ್ ಆದಮೇಲೆ ಈಗ ನಾವು ಹೀರೆಕಾಯಿ ಸಿಪ್ಪೆನೆಲ್ಲ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈಗ ಗ್ರೈಂಡ್ ಆಗಿರೋ ಚಟ್ನಿನ ಒಂದು ಬಟ್ಲಿಗೆ ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನ್ ಕಲರ್ ಆಗಿದೆ. ನಮ್ಮ ಆರೋಗ್ಯಕ್ಕೆ ನಿಜವಾಗ್ಲೂ ಹೀರೆಕಾಯಿ ತರಕಾರಿ ತುಂಬ ಒಳ್ಳೆಯದು. ಈ ಹೊಟ್ಟನ್ನು ಬಿಸಾಡೋ ಬದಲು ಈ ರೀತಿ ಚಟ್ನಿ ಮಾಡಿಕೊಂಡ್ರೆ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೊಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಅಷ್ಟೇ. ಎಣ್ಣೆ, ಸಾಸಿವೆ, ಒಂದು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಟರೆ ಇಲ್ಲಿ ಚಟ್ನಿ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ.